ಐಶ್ವರ್ಯಮಸ್ತು ಮೇಲೆ ಕೇಳು ಸತಿ ಎನ್ನ ಮೋಹಧರತಿ. ನೀನು ಇಲ್ಲಿಗೆ ಬಂದ ಕಾರಣವೇನು ರಮಣಿ ಲಾಲಾಮಣಿ? ಕಾಂತ, ಹೇ ಕಾಂತೆ, ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಿದೀಯಾ? ಹೌದು ಕಾಂತೆ. ಸುಂದರ, ಹೇ ಸುಂದರೆ, ನೀನು ಹೋಗೋ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣವು ನಿನಗೆ ಯಾತಕ್ಕೆ ಬೇಕು ಸುಂದರೆ? ಸುಂದರ, ನನಗಲ್ಲದೆ ಮತ್ತಾರಿಗೆ ಬೇಕಾಗಿರುವುದು? ಹೇ ಸುಂದರೆ, ಸುಮಂಗಳರ ಮುಂದೆ ಶುಭ ಕಾರ್ಯಕ್ಕೆ ಹೋಗುವ ಸಮಯದಲ್ಲಿ ಮಾತ್ರ ಸದ್ಯಳಿಗೆ ತಿಳಿಸಬೇಕಂತೆ. ಸಮರಕ್ಕೆ ಹೊರಟುವ ಸಮಯದಲ್ಲಿ ಸದ್ಯಳಿಗೆ ಯಾವತ್ತಿಗೆ ತಿಳಿಸಬಾರದು ಕಾಂತೆ. ಯಾರು ಹೇಳಿದ್ರು ಪ್ರಿಯ? ಕಾಂತೆ, ಇದು ಯಾರು ಹೇಳಿಕೊಟ್ಟಲಿಲ್ಲ. ಇದು ವೇದಶಾಸ್ತ್ರದಲ್ಲಿರುವುದು, ಪುರಾಣದಲ್ಲಿರುವುದು ಕಾಂತೆ. ಕಾಂತೆ, ನೀನು ಹೊರಗಡೆ ಹೋಗುವಾಗ ಸತ್ಯಳ ಮುಂದೆ ಹೇಳುವುದಿಲ್ಲವೇ? ಹಾಗೆ ಹೋಗುವೆಯಾ? ಅದೇ ಕಾಂತೆ, ಈ ಸಮಯದಲ್ಲಿ ಮಾತ್ರ ಹೇಳಬಾರ್ದು ಕಾಂತೆ. ಎಂಬ ರುಂಡವನ್ನು ಚಂಡಾಡ ಬಂದ ಮೇಲೆ ಆಗ ನಿನಗೆ ಹೇಳುವನು ಕಾಂತೆ. ಹೌದು ಕಾಂತೆ. ಕಾಂತೆ, ಸುಂದರ, ಹೇ ಸುಂದರ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಎಲ್ಲಿಗೆ ನಿನ್ನಯ ಪಯಣ, ತಿಳಿಸೋ ನನಗೆ ಓದಾಣ. ಎಲ್ಲಿಗೆ ನಿನ್ನಯ ಪಯಣ? ರತ್ನಮಣಿ ಮೇಳ ರಥವನೇರೆ ಹೋಗುವುದೆಲ್ಲಿಗೆ ಹೊರಗೆ. ರತ್ನಮಣಿ ಮೇಳ ರಥವನೇರೆ ಹೋಗುವುದೆಲ್ಲಿಗೆ ಹೊರಗೆ. ಕರವ ಮುಗಿವೇನು ನಿನಗೆ ತರವೇನು, ಕರವ ಮುಗಿವೇನು ನಿನಗೆ ತರವೇನು, ತಿಳಿಸುವ ಪಯಣದ ವಿವರವ. ಎಲ್ಲಿಗೆ ನಿನ್ನಯ ಪಯಣ, ತಿಳಿಸು ನನಗೆ ಓದಾಣ. ಎಲ್ಲಿಗೆ ನಿನ್ನಯ ಪಯಣ? ಕಾಂತ, ಹೇ ಸುಂದರಿ, ಶಕ್ತಿ ಸೂದನ, ಹೇ ಮಧುಮತಿ, ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಕೈಯಲ್ಲಿ ಅಶ್ವಳಂ ಬಂಧಿಸಿ ಧನುಧಾರಿಯಾಗಿ ನೀನು ಹೋಗುವುದೆಲ್ಲಿಗೆ ಕಾಂತ? ತಿಳಿಸಬೇಕು ಮಹಾಗುಣವಂತ. ಹರದಲ್ಲಿ ವಿದ್ಯೆಯನ್ನು ಹಿಡಿದುಕೊಂಡು ನೀನು ಹೋಗುವ ಪಯಣವು ಎಲ್ಲಿಗಂತ ಕೇಳಿಯಾ ಸುಂದರ? ಸುಂದರೇ, ನಿನಗೆ ತಿಳಿಸಬೇಕಾದರೆ ಈ ತೊಡೆ ಎಂಬ ಸಿಂಹಾಸನವನ್ನು ಅಲಂಕರಿಸ. ಹೇ ಸುಂದರೇ, ಸುರಚಿರತರ ಕಂಬು ಕಂದರೆ ಸುಂದರ, ವೈಕುಂಠದೊಳ್ಳ ಭುಜಬಲಾರ್ಧಂಡರಮ್ಮ ಬಂಡರನ್ನು ಕಡ್ದು ಕಡ್ದು ನನ್ನ ಮುಷ್ಟ ಯುದ್ಧದೊಳ ಜಯಿಸ ಅವನ ಸತಿಯಳಾದ ಮಹಾಲಕ್ಷ್ಮಿಯನ್ನು ಎಳೆದು ತರುವುದಕ್ಕಾಗಲೇ ನಾನು ವೈಕುಂಠಕ್ಕೆ ಹೋಗೋಣ. ಹೌದೇ ಕಾಂತ? ಇಳಿಯದೆ ಕಾಂತೆ, ನಿನಗೆ ಆತಕ್ಕೆ ಬೇಕು. ಸುಂದರ, ಹೇ ಸುಂದರೇ, ನೀನು ಯಾರು? ನಾನು ನಿನ್ನ
ನಿನ್ನ ಗಂಡನ ಸುಂದರ. ನಾನ್ಯಾರು? ನೀನು ನನ್ನ ಸತಿಯಳ ಸುಂದರ. ಅದಕ್ಕೆ ಚಿಂತೆ ಇರುವುದು. ಅಹೇ ಸುಂದರೇ, ಹಾಸು ಕೂಸಿಗೆ ಹಾಲು ಕುಡಿಯಬೇಕೆಂಬಾಸೆ, ಗರ್ಜಿಸುವ ಸಿಂಹಕ್ಕೆ ರಕ್ತ ಕುಡಿಯಬೇಕೆಂಬಾಸೆ, ಬೇಟೆಯಾಡುವ ಚಿರತೆಗೆ ಬೇಟೆಯಾಡಬೇಕೆಂಬಾಸೆ. ಕಾಂತ, ಈ ನಿನ್ನ ಗಂಡನಾದ ಶಕ್ತಿ ಸೋದರ ಮಹಾರಾಜನಿಗೆ ಆ ಹದವನ್ನು ರುಂಡವನ್ನು ಕಂಡಾಡಬೇಕೆಂಬಾಸೆ. ಹೌದೇ ಪ್ರಿಯಾ? ಹೌದು ಪ್ರಿಯೆ. ಅವರ ಜೊತೆಗೆ ಯುದ್ಧವನ್ನು ಮಾಡಿ ಬರುವೆಯಾ? ಸಹಜವಾಗಿ ಯುದ್ಧವನ್ನು ಮಾಡಿ ಬರುವನು ಸುಂದರ. ಚೆಂಡು ತರ ಹೊದ್ದು ಬರುವೆಯಾ? ಅವನ ರುಂಡವನ್ನು ಗಗನಾಂತರ ಕಾಸೆ ಬರಲಿದ್ದರೆ ಈ ನಿನ್ನ ಗಂಡುಗಳಿಗೆ ಗಂಡನಾದ ಶಕ್ತಿ ಸೂದನೆಂಬುದು ಹೆಸರು ಯಾತಕ್ಕೆ ಸುಂದರೇ? ಕಾಂತ, ಅಂತೆ ಮೊದಲು ನನ್ನಲ್ಲಿ ಯುದ್ಧ ಮಾಡು. ನಿನ್ನಲ್ಲಿ ಯುದ್ಧವನ್ನು ಮಾಡುವನು ಸುಂದರೇ. ಅದೇ ಯಾವಾಗ? ಯುದ್ಧವನ್ನು ಮಾಡುವನಲ್ಲ ಸುಂದರೇ. ಅದೇ ಅಕ್ಕಳ ಜೊತೆಗೂಡಿ ಯುದ್ಧ ಮಾಡುವೆಯಾ? ಕಾಂತ, ಅಂತೆ ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು. ಕಲ್ಲದು ಸಮಾರವೋ ನಿಲ್ಲೋನೆ ನಲ್ಲ, ಇಲ್ಲದೆ ಹೋಗೋದು ತರವಲ್ಲ. ಕಲ್ಲದು ಸಮಾರವೋ ನಿಲ್ಲೋನೆ ನಲ್ಲ, ಇಲ್ಲದೆ ಹೋಗೋದು ತರವಲ್ಲ. ಸತಿಯರ ಮಾತನ್ನು ನೀನು ಹೋಗೋದು ತರವಲ್ಲ. ಕಲ್ಲದು ಸಮಾರವೋ ನಿಲ್ಲೋನೆ ನಲ್ಲ, ಇಲ್ಲದೆ ಹೋಗೋದು ತರವಲ್ಲ. ಪತಿಯೇ ನಿನ್ನಗೆ ನಾನು ದೇವನಿನ್ನೆನುಲ್ಲ. ಪತಿಯೇ ನಿನ್ನಗೆ ನಾನು ದೇವನಿನ್ನೆನುಲ್ಲ. ನನ್ನಯ ಕಲ್ಲದು ಸಮರವೋ ನಿಲ್ಲೋನೆ ನಲ್ಲ, ಇಲ್ಲದೆ ಹೋಗೋದು ತರವಲ್ಲ. ಅಂತೆ ವಿಷ್ಣುನ ಜೊತೆಗೂಡಿ ಯುದ್ಧಕ್ಕೆ ಹೋಗುವೆನೆಂದು ಹೇಳ್ತಿರುವೆಯಲ್ಲ, ಸಹಜವಾಗಿ ಹೋಗುವನು ಸುಂದರೇ. ಅವ್ರನ್ನು ಸಾಮಾನ್ಯ ಧ್ವನಿಯಿಂದ ತಿಳಿದುಕೊಂಡಿರುವೆಯಾ? ಆಹೇ ಸುಂದರೇ, ಸುಂದರ, ಆ ಹದಮನನ್ನು ಸಾಮಾನ್ಯವಂತ ಹೇಳಿಯಲ್ಲ. ಹೌದು ಪ್ರಿಯಾ. ಅವನೊಬ್ಬ ಮೋಸಗಾರನು, ಮಾಯಕಾರನು. ನಿನಗೆ ಹೇಗೆ ಗೊತ್ತಾಯ್ತು? ಆದರೆ ನಾವು ದಾನವೇಂದ್ರರು. ಹೌದು ಪ್ರಿಯಾ. ದಾನವೇಂದ್ರರು ಯಾವತ್ತಿಗೆ ಕೊಟ್ಟ ಮಾತು ಮೀರುವುದಿಲ್ಲ. ಮುಂದಕ್ಕಿಟ್ಟ ಹೆಜ್ಜೆಯನ್ನು ಹಿಂದಕ್ಕಿಡುವ ಸುಂದರ, ಸುಂದರೇ, ಆತನು ಮಹಾ ಮಹಿಮೇನು. ನಾನು ಅವನಿಗಿಂತ ಮಹಾ ಮಹಿಮನಿ ಸುಂದರ. ಅಷ್ಟೊಂದು ಪೌರುಷ. ಅಹೇ ಸುಂದರೇ, ಸುಂದರ, ಈ ನಿನ್ನ ಗಂಡನ ತ್ರಿಲೋಕವನ್ನು ತಳಕೆಳಗಾಗಿ ಮಾಡಿ ಬಂದಿರುವನು ವೀರಾದಿ ವೀರನು ನಿನ್ನ ಗಂಡನು. ಕಾಂತ, ಅಂತೆ ವೀರಾದಿ ವೀರನೇ. ಹೌದು ಸುಂದರೇ. ಆತನನ್ನು ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸಿ ಬರುವನು ಸುಂದರ. ನೋಡು, ನೋಡುವನು ಸುಂದರ. ಯೋಚನೆ ಮಾಡು. ಸುಂದರಿ ಹಿಂದಕ್ಕೆ ಬರುವ ಮಾತೇ ಇಲ್ಲ ಸುಂದರಿ. ಕಾಂತ, ಕಾಂತ, ಸತಿಯಳ ಮಾತನ್ನು ಧಿಕ್ಕಾರ ಮಾಡದೆ ಆ ವಿಷ್ಣುವನ್ನು ಕೊಡುವೆ ಸಮರಂಗಕ್ಕೆ ಹೋಗದೆ ವಿಷ್ಣುವನ ಸತಿಯಳಾದ ಲಕ್ಷ್ಮಣ ಹೇಳ್ತಿರುವುದು ಬೇಡರನ್ನ. ಆಹೇ ನೀಲಾಕಾಶದಲ್ಲಿ ಹೊಳೆಯುವ ಚಂದ್ರನಂತೆ ಪ್ರಕಾಶಿಸುವ ಸುಂದರ ಮುಖವುಳ್ಳ ಪ್ರಾಣಕಾಂತೆ, ಪ್ರಾಣಕಾಂತ, ಬಿಡು ನಿನ್ನ ಮನದ ಭ್ರಾಂತ. ಕೊಂಡಾಲಕ್ಕೆ ನಿನ್ನ ಮಾನವಿಗೆ ಕನಸಿಲ್ಲ. ಮತ್ತೆ ಏತಕ್ಕೆ ಕರೆಸಿರಿವೆ? ಅವನಿಗಿಂತ
ಪರಾಕ್ರಮನು ನಿನ್ನ ಗಂಡನಂತ ಹೇಳುವುದಕ್ಕೆ ಕರೆಸಿರುವನು. ಹೌದೇ ಪ್ರಿಯ, ಅಹೇ ಸುಂದರಿ, ನಿನ್ನನ್ನು ಹೊಗಳಿದರೆ ಸಾಕೆ. ಆ ನಮ್ಮ ಕುಲ ವೈರಾದ ರಕ್ಕಸಲಿಗಿದ್ರೆ ನಾನೇನು ಇಂಜರದವನಲ್ಲ. ಕಾಂತ, ಸಮರಕ್ಕೆ ಹೊರಟುವ ದೆಟ್ಟತನ ಒಳ್ಳಪತಿಯನ್ನು ತಡೆಯುವುದು ಪತಿಯಾದವಳ ನಡತೆಯಲ್ಲ. ಹೌದೇ ಪ್ರಿಯ, ತಿಳಿತೆಯನ್ನ ಮಡಿಯಾದ ಮಧುಮತಿ ಸುಮ್ಮನಿನ ಅರಮಂದಿರಕ್ಕೆ ತೆರಳು ಜಾಗ್ರತೆ. ಕಾಂತ, ಕಾಂತೆ, ನನ್ನ ಹರಮಂದಿರಕ್ಕೆ ತೆರಳಬೇಕೆ? ಹೌದು ಕಾಂತೆ. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಪ್ರಿಯ. ಅದು ಯಾತಕ್ಕೆ ಸುಂದರಿ? ಸುಂದರ, ಸುಂದರಿ, ನೀನು ಜೊತೆಯಲ್ಲಿ ಬಂದರೆ ಮಾತ್ರ ಕರೆದುಕೊಂಡು ಹೋಗುವುದಿಲ್ಲ. ಹೇ ಸುಂದರಿ. ಸುಂದರ, ಹೊನ್ನೂರು ಸ್ವಾಮಿ ಅವರು 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಸುಂದರಿ, ಸುಂದರ, ಆದಮನ ರುಂಡವನ್ನು ಚಂಡಾಡಿ ಬಂದ ಮೇಲೆ ನೀನು ನಾನು ಇಬ್ಬರ ಸಂತೋಷದಿಂದ ನಮ್ಮ ಲೋಕ ಪಟ್ಟಣದಲ್ಲಿ ಸಂತೋಷದಿಂದ ಕೂಡಿ ಬರುವಿರೋಣ ಸುಂದರಿ. ಕಾಂತ, ಕಾಂತೆ, ಇವಾಗ ಆ ಕಾಲ ಇಲ್ಲ. ಕಾಂತೆ, ಇರುವುದು ಕಾಂತೆ. ಯಾವಾಗಿರುವುದು? ಆ ಹದಮನ ರುಂಡವನ್ನು ಚಂಡಾಡಿ ಬಂದ ಮೇಲೆ ಸತಿಯಳ ಮಾತಿಗೆ ಬೆಲೆ ಕೊಡುವುದಿಲ್ಲ. ಬಂದ ಮೇಲೆ ಬೆಲೆಯನ್ನು ಕೊಡುವನು ಸುಂದರ. ಹೇಳಿ ಕೇಳು. ಅದೇನು? ಸತಿಯಳ ಮಾತಿಗೆ ಬೆಲೆ ಇಲ್ಲ. ಹದಮನ ರುಂಡವನ್ನು ಚಂಡಾಡ ಮೇಲೆ ಬೆಲೆ ಕೊಡುವನು ಸುಂದರಿ. ಎಷ್ಟು ಹೇಳಿದರೆ ಫಲವಿಲ್ಲ, ತರವಲ್ಲ. ಶಕ್ತಿ ಸುಧನ, ಸುಜಾತ, ಒಳಿತಲ್ಲ ಇದು ಸರಿಯಲ್ಲ. ಸರಿಯಲ್ಲ ಸುಂದರ. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೆ ಫಲವಿಲ್ಲ, ತರವಲ್ಲ, ಒಳಿತಲ್ಲ, ಒಳಿತಲ್ಲ, ಇದು ಸರಿಯಲ್ಲ. ಕಾಂತೆ, ನಾನೆಷ್ಟು ಹೇಳಿದ್ರು ನೀನು ಒಂದೇ ಹಠವನ್ನು ನಡೆದಿರುವೆಯಲ್ಲ. ಹೌದು ಕಾಂತೆ. ಸುಂದರ, ಸುಂದರ, ವಿಷ್ಣುನ ಸತಿಯಳಾದ ಲಕ್ಷ್ಮಿಯನ್ನು ಹೇಳುತ್ತಂದರೆ ನಮಗೆ ಕೇಡು ಬರುವುದು. ಯಾತಕ್ಕೆ ಕೇಡು ಬರುವುದು ಸುಂದರ? ಕಾಂತ, ಕಾಂತ, ಅವರು ಮಹಾದೇವತರಲ್ಲವೇ? ನಾವು ದಾನವೇಂದ್ರರು ಸುಂದರ. ದಾನವರುವುದು ದೇವತರಿಗೂ ಈಡಾಗಬಹುದೇ? ಅವನಕ್ಕಿಂತ ಸರಿ ಸಮಾನರು ಸುಂದರ. ಸರಿ ಸಮಾನರಿರುವೆಯಾ? ಹೇ ಸುಂದರ. ಸುಂದರ, ಈ ನಿನ್ನ ಗಂಡನಾದ ಶಕ್ತ ಸೂತನ ಮಹಾರಾಜನಿಗೆ ಸರಿ ಸಮಾನರು ನಿಲ್ಲಲಾರದೆ ನಿಲ್ಲಲಾರದೆ ಶಿವನ ಎಂಬವನ ಶಿಲೆಯಾಗಿ ಕುಂತರವನು, ಬ್ರಹ್ಮನೆಂಬವನು ಬಯಸ್ತರಾಗಿ ನಿಂತಿರುವನು, ದೇವೇಂದ್ರ ಎಂಬ ನಮ್ಮನ ಪಕ್ಷಗಳನ್ನು ಪುಡಿ ಪುಡಿ ಮಾಡಿ. ಹೌದೇ ಕಾಂತ? ಹೌದು ಕಾಂತೆ. ಇವಾಗ ಗೊತ್ತಾಗಿರುವುದು. ಕಾಂತೆ,
ಈ ನಿನ್ನ ಕಂಡನ ಎಂತ ಪರಾಕ್ರಮ ನಮ್ಮದು ನಿನಗೆ ಗೊತ್ತಾಯ್ತಾ? ಅದೇ ಪುಡಿ ಪುಡಿಯಾಗಿ ಬಂದಿರುವುದೆಂದು ಗೊತ್ತಾಯ್ತು. ಹೌದು ಕಾಂತೆ. ಕಾಂತ ಕಾಂತೆ ಒಂದೇ ಹಠವನ್ನು ಹಿಡಿಯದೆ ಆ ವಿಷ್ಣುನ ಸಮರಂಗವನ್ನು ನಿನಗೆ ಜಯಿಸಲು ಸಾಧ್ಯವಿಲ್ಲ. ಯಾತಕ್ಕೆ ಸಾಧ್ಯವಿಲ್ಲ ಸುಂದರ? ಕಾಂತ ಕಾಂತೆ ಅವರು ಮಹಾದೇವತರವರು ಅವರ ಜೊತೆಗೂಡಿ ಸಮರಂಗಕ್ಕೆ ಹೋಗದಿರು ಪ್ರಾಣೇಶ. ಇದೇನು ನಿನ್ನ ಆವೇಶ? ಹೇ ರಮಣೆ ಪಾಂಡವೇಣೆ ರಮಣ, ಇದು ನೀನ ವಿಷ್ಣು ಬಲವಂತ ನಮ್ಮ ರಮಣ. ಅವನೇ ಅಂತ ಬಲಡ್ಡನಾಗಿದ್ದರೆ ಹಿಂದಕ್ಕೆ ಭಸ್ಮಾಸುರ ಎಂಬಾತನಲ್ಲಿ ಬಣ್ಣ ಬಣ್ಣ ಮುಳ್ಳ ಎಣ್ಣಾಗಿ ಹೋಗಿ ಭಸ್ಮಾಸುರನನ್ನು ಭಸ್ಮ ಮಾಡಿದನು. ಯಾತಕ್ಕೆ? ಅದೇ ಎನ್ನ ಪಟ್ಟದ ರಾಣೆ, ಪಟ್ಟದ ರಾಜ. ಇದು ಅಲ್ಲದೆ ಇದು ಅಲ್ಲದೆ ಚಕ್ರವರ್ತಿ ಮೋಸದಿಂದ ಅವನ ಮನೆ ಬಾಗಲಂ ಕಾಯ್ದನು. ಯಾತಕ್ಕೆ? ಕಾಂತ ಅಂತ ಸಣ್ಣನು ಬಪ್ಪರ ಕೊಂಡಾಡಬಹುದೇ? ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಅರಮಂದಿರಕ್ಕೆ ನಡೆಯಲೇ ಜಡಜಗಂದ ಮತ್ತೆ ನಂದೆ ಬಾಯಿ ಮುಚ್ಚಿಕೊಂಡು ಹೋಗಬೇಕೆ? ಸುಂದರ ಬಾಯಿ ಮುಚ್ಚಿಕೊಂಡು ಹೋಗಬೇಕೆ? ಈ ಸಮಯದಲ್ಲಿ ಮಾತ್ರ ನೀನು ಕೇಳಬಾರದು ಸುಂದರ. ಕಾಂತ ಕಾಂತ ಸಮಯದಲ್ಲಿ ಕೇಳಬಾರದೆ? ಹೌದು ಸುಂದರಿ. ಇದು ಯಾವ ಕಾಲ? ಸುಂದರಿ ಯಾವ ಕಾರಣವೆಂದರೆ ನಮ್ಮ ಕುಲವೀರರಾದ ಅನೇಕ ವೀರರಾದ ವೀರರನ್ನ ವಿಷ್ಣು ಎಂಬ ಭ್ರಷ್ಟನ ಸಂಹಾರ ಮಾಡಿರುವನ. ಆದ ಕಾರಣ ಅವರ ಸತಿಯಾಳಾದ ಲಕ್ಷ್ಮಣ ಎಳೆದು ತಂದು ಪಟ್ಟದ ರಾಣಿಯಾಗಿ ಮಾಡಿದ್ದಾರೆ. ಕಾಂತ ಇವಾಗ ಹಾಗಾದ್ರೆ ನಾನು ನಿನ್ನ ಪಟ್ಟದ ರಾಣಿ ಅಲ್ಲವೇ? ಹೇ ಸುಂದರಿ, ನಾವು ಗೋಹೋತ ಪಟ್ಟಣಕ್ಕೆ ರಾಜಾದ ರಾಜರು. ಈ ರಾಜರಿಗೆ ಒಬ್ಬರ ಸತ್ರೆ ಅಲ್ಲ, ಇಬ್ಬರ ಸತ್ರೆ ಇದ್ದರೆ ತಪ್ಪೇನಿಲ್ಲ ಸುಂದರಿ. ಅಂತ ಏನು ಕೇಳು. ಪ್ರಿಯ ಸುಂದರ, ಪ್ರಿಯ ಸುಂದರ ಅಲ್ಲ ಶಕ್ತಿ ಸೋದನ ಎನ್ನ ವೀರಾದಿ ವೀರನೇ. ಕಾಂತ ಪ್ರಿಯಾ, ಇದೇನು ಅನ್ಯಾಯ? ಏನು ಸುಂದರಿ, ಅದೇನು ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳಬೇಕೆ? ಅದೇನು ಅನ್ಯಾಯವಾಗಿದೆ ಸುಂದರಿ ನಿನಗೆ? ಕಾಂತ ಕಾಂತೆ, ಇವಾಗ ಏನು ಮಾಡ್ತಿದ್ದೆಲ್ಲ ಅದೇ ಅನ್ಯಾಯ ಅಲ್ಲವೇ? ನಾನು ಏನು ಮಾಡಲಿಲ್ಲ ಸುಂದರಿ. ಕಾಂತ ಕಾಂತೆ ಅನ್ಯಾಯ ಮಾಡಿಲ್ಲವೇ? ಇಲ್ಲ ಸುಂದರಿ. ಸುಂದರ ಸುಂದರ ನಲ್ಲ
ನಲ್ಲೇ ಆ ವಿಷ್ಣುನು ಸಮರಂಗಕ್ಕೆ ಹೋಗಿ ಜಯಿಸಿ ಬರುವೆನೆಂದು ಹೇಳ್ತಿರುವೆಯಲ್ಲ, ಸಹಜವಾಗಿ ಜಯಿಸಿ ಬರುವನು ಸುಂದರ. ಅಷ್ಟೊಂದು ಪೌರುಷ ನಿನ್ನಲ್ಲಿರುವುದೇ? ಈ ಲೋಕವನ್ನು ಕಂಡುಗಲಿ ನೆನೆಸಿದ ಈ ಶಕ್ತಿ ಸೂತನ ಮುಂದೆ ಆ ರಣೇಡಿ ಸುದ್ದಿಯನ್ನು ಕೊಂಡಾಡಬೇಡ ಸುಂದರಿ. ನಿನ್ನ ಸುದ್ದಿ ಕೊಂಡಾಡಬೇಕೆ ಸುಂದರ? ಹೌದು. ಆ ಹೇ ಸುಂದರ ಕಾಂತ, ಕಟ್ಟಿಕೊಂಡಿರುವ ಈ ನಿನ್ನ ಗಂಡನನ್ನು ಕೊಂಡಾಡದ ಬಿಟ್ಟು ಆ ರಣೇಡಿಯನ್ನು ಕೊಂಡಾಡಿವೆಲ್ಲ, ಈ ನಿನ್ನ ದುರ್ಬುದ್ಧಿಗೆ ನಾನೇನು ಹೇಳದೆ? ಸುಂದರ, ಹೇ ಸುಂದರ, ಇದು ನನ್ನ ದುರ್ಬುದ್ಧಿ ಅಲ್ಲ. ಮತ್ತಿನ್ನೇನು ಸುಂದರಿ? ಕಾಂತ, ಹೇ ಕಾಂತೆ, ಬಲ ಬುದ್ಧಿ. ಬಲ ಬುದ್ಧಿ ಅಲ್ಲ ಸುಂದರಿ, ಕಟ್ಟಿಕೊಂಡಿರುವ ಗಂಡನನ್ನು ನಂಬಲಿದ್ದರೆ ನೀನಂತ ಸತಿಯಾಳ. ಕಾಂತ, ಕಾಂತೆ, ಸತಿಯಳ ಮಾತನ್ನು ಕೇಳದಿದ್ದ ಮೇಲೆ ನೀನೆಂತ ಪತಿಯನು? ನಾನು ಸತಿಯಾಳ ಮಾತು ಕೇಳುವುದಿಲ್ಲ ಅಂತ ಹೇಳಿಲ್ಲ ಸುಂದರಿ. ಇವಾಗ ಹೇಳ್ತಿರುವೆ ಆ ಹದಮನ ರುಂಡವನ್ನು ಚಂಡಾಡ ಮೇಲೆ ನಿನ್ನ ಮಾತು ಕೇಳುವುದು ಸುಂದರಿ. ಕಾಂತ, ಕಾಂತೆ, ಅದೆಲ್ಲೋ ಚೆಂಡು ಅಷ್ಟು ಸುಲಭ ಒದೆಯಲಿಕ್ಕೆ ಸಾಧ್ಯವಿಲ್ಲ. ಬಪ್ಪರ ಇಂದು ರಾಯರ ಕಂಡೆಲಿಸಿದ ಈ ಶಕ್ತಿ ಸೋದನ ಮಹಾ ಮುಂದೆ ಕೊಂಡಾಡಬಾರದು ಸುಂದರಿ. ಕಾಂತ, ನಲ್ಲ ನಲ್ಲ ಸತಿಯಳ ಮಾತನ್ನು ಕೇಳು. ಕೇಳುವುದಿಲ್ಲ ಸುಂದರಿ. ವಿಷ್ಣುನ ಸತಿಯಳಾದ ಲಕ್ಷ್ಮೀನ ಹೇಳ್ತಿರುವುದು ಬಿಡು. ಆಸೆ ಸುಂದರಿ. ಕಾಂತ, ಆ ಲಕ್ಷ್ಮಿಯನ್ನು ಎಳೆದು ತರಬೇಕೆಂಬುದು ಎನ್ನ ಆಸೆ. ಅದೊಂದೇ ಆಸೆ, ಹೌದು ಸುಂದರಿ. ಇನ್ನೇನು ಆಸೆ ಇಲ್ಲ. ಅದಮ್ಮನನ್ನು ರುಂಡವನ್ನು ಚಂಡಾಡಬೇಕೆಂಬುದು ಆಸೆ. ಅದು ಸತಿಗೆ ಆಸೆ. ನನ್ನ ಆಸೆ ಸುಂದರಿ. ಅದು ನಿನ್ನದು, ಹೌದು ಸುಂದರಿ. ನನ್ನದಲ್ಲ. ಹೇ ಸುಂದರಿ, ಸತ್ಯಳ ಮಾತನ್ನು ಧಿಕ್ಕಾರ ಮಾಡಿದ ಲಕ್ಷ್ಮೀ ಗುಡ ಯುದ್ಧಕ್ಕೆ ಹೋಗದಿರುವುದನ್ನ ತಿಳಿದು ನೋಡು ಬುದ್ಧಿ ಸಂಪನ್ನ. ಹೇ ಸುಂದರಿ, ಹೇ ಕಾಂತ, ಸಾಕು ಮಾಡು ನೀನು ನುಡಿಯುವ ಮಾತಿನ ಪರಿ. ಆ ವಿಷ್ಣುವಿನ ಕೂಟ ವಿರಸ ತರವಲ್ಲವಂತ ಪರಿಪರಿಯಿಂದ ಹೇಳಿತ್ತಿರುವೆಲ್ಲ. ಆ ಭ್ರಷ್ಟನು ನಮ್ಮ ವಂಶಕ್ಕೆ ವೈರಿ ಆಗಿರುವಲ್ಲ. ಹೇ ಸುಂದರಿ, ಆ ಭ್ರಷ್ಟನನ್ನು ಜಯಿಸಬೇಕಾದರೆ ಶೂರನಾದವನಿಗೆ ಧರ್ಮವಾಗಿರುವುದಿಲ್ಲ ಸುಧತಿ. ಹೇ ಸುಂದರಿ, ಹೇ ಕಾಂತ, ಇದರಲ್ಲಿ ನೀನು ನೀತಿ ಕೋವಿದಳಾಗಿ ಎನ್ನಿಗೆ ಉಪಶಾಂತಿಯನ್ನು ಹೇಳಲಿಕ್ಕೆ ಬಂದಿರುವೆಲ್ಲ. ನಿನ್ನ ಮಾತು ಕೇಳುವುದಕ್ಕೆ ನಾನೇನು ರಣಯಡಿಯಲ್ಲ. ಹೇ ಎನ್ನ ಪಟ್ಟದ ರಾಣಿಯಾದ ಸುಜಾತ, ಪ್ರಸೋದನ ಸಾಗರ ಒದ್ದನ್ನು ಬಗೆಯುವೆ, ಸಾಗರ ಸುತೆಯನ್ನು ಎಳೆದು ತಂದು ಎನ್ನ ವಶದಲ್ಲಿರಿಸಿಕೊಳ್ಳುವೆ. ಗೋಳಿರ ಮಹಾರಾಜನ ತನುಚಾಗ್ರ ಗಂಡನಿಗೆ ಸರಿ ಸಮಾನರು ಈ ಸೃಷ್ಟಿಯೇ ಇಲ್ಲವೆಂದು ಜೈ ಬೇರೆ ವರ್ಷ ಬರುವನು. ಹೌದೇ ಪ್ರಿಯಾ? ಕಾಂತೆ, ಇನ್ಯಾತಕ್ಕೆ ಬೇಕು ನನಗೆ ಈ ಕಾರ್ಯದ ಚಿಂತೆ? ಕಾಂತ, ಚಿಂತೆ ಏತಕ್ಕೆಂದರೆ ನಿನ್ನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ. ಸುಂದರ, ಒಂದೇ ಹಠವನ್ನು ಹಿಡಿದಿರುವೆಯಾ? ಹೌದು ಸುಂದರಿ. ಬೇಡ ಕಾಂತ. ಸುಂದರಿ, ಶ್ರೀಮಂತರಿಗಿರುವುದು ಹಣದ ಬಲ, ನಾಥರಿಗಿರುವುದು ದೇವರ ಬಲ. ಆಕಾಶಕ್ಕೆ ಸ್ತಂಭವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ವಿದ್ಯೆ ಕಲಿಸಿದ ಗುರುಗಳಿಗೆ ಭೇದ ಭಾವ ಇಲ್ಲ. ಹೌದೇ ಪ್ರಿಯಾ? ನೀರಿಗೆ ಬಣ್ಣ ಇಲ್ಲ, ದೀಪಕ್ಕೆ ಕುಲ ಇಲ್ಲ. ಈ ಶಕ್ತ ಸೋದನ ಮಹಾರಾಜನ ತಂಟೆಗೆ ಬಂದವರು ಈ ಪ್ರಪಂಚದಲ್ಲಿ ಇನ್ನೂ ಯಾರು ಉಳಿದಿಲ್ಲ. ಕಾಂತ, ಕಾಂತೆ, ಯಾರು ಉಳಿದಿಲ್ಲವೇ? ನನ್ನ ತಂಟೆಗೆ ಬಂದವರು ಇನ್ನು ಈ ರೀತಿಯಲ್ಲಿ ಯಾರು ಉಳಿದಿಲ್ಲ ಸುಂದರಿ. ಇಲ್ಲಿ ಯಾರಿಗೆ ಉಳಿದಿಲ್ಲ ಕಾಂತ? ಸುಂದರಿ, ಇಲ್ಲಿರುವರೆಲ್ಲರೂ ನನ್ನ ಅಣ್ಣ ತಮ್ಮಂದಿರು. ಆ ಹದಮನ ಮಾತ್ರ ಎನ್ನ ವೈರಿ ಸುಂದರಿ. ಹೌದೇ? ಹೌದು ಸುಂದರಿ. ಒಲವಿನ ಚೆಲುವ ತಣಿಸು ಬಾ ಮನವ ಬಾಬಾರ ಕಾಂತ, ಒಲಿದೆ ಬಿಡೆನು ಚಿನ್ನ. ಬಿಡುವುದಿಲ್ಲ ಸುಂದರಿ. ಯಾರನ್ನ? ಹದಮನನ್ನ ಬಿಡುವುದಿಲ್ಲ ಸುಂದರಿ. ನಿನ್ನನೆಂದೊಂದಿಗೋ ಬಿಡನು ಎಂದೆಂದಿಗೋ ಒಲವಿನ ಚೆಲುವ ಬಾಬಾರ ಬಲವಾರ ಬಾಬಾರ ಬಲವಾರ ಬಲವಾರ ಬಲವಾರ.
ಕಾಂತ, ಹೇ ಕಾಂತೆ, ನಾನು ಎಷ್ಟು ವಿಧದಿಂದ ಬೇಡಿಕೊಂಡರೂ ನೀನು ಒಂದೇ ಹಠವನ್ನು ಹಿಡಿದಿರುವೆ. ಹೌದು ಸುಂದರಿ. ಸುಂದರ, ಹೇ ಸುಂದರಿ, ಆ ವಿಷ್ಣುನು ಕೊಡುವೆ ಯುದ್ಧಕ್ಕೆ ಹೋದರೆ ನಿನಗೆ ಜಯವು ಸಿಗುವುದಿಲ್ಲವೆಂದು ಹೇಳಿದರು ಕೂಡ ನೀನು ಅವರ ಜೊತೆಗೂಡಿ ಯುದ್ಧಕ್ಕೆ ಹೋಗದಿರುವುದನ್ನ ತಿಳಿದು ನೋಡು ಒಂದು ಕ್ಷಣ. ಹೇ ಎನ್ನ ಪ್ರಾಣೇಶ್ವರಿ, ದಗ್ಗನ್ನೆಳ್ಳುವ ಕೋಪರವಸದಿಂದ ಕುಲ ವೈರಿಯಾದ ನಾರಾಯಣನು ಸಮರಕ್ಕೆ ಹೋಗುವ ಸಮಯದೊಳಗೆ ನಿನ್ನಂತ ಎಕ್ಕೋಚಿತ ಬಲೆಯೋ ಬೇಡವೆಂದು ತಡೆದರೆ ಈ ಕಡುಬ ಶೌರ್ಯಕ ನಿಲ್ಲುವುದುಂಟೇನು? ಹೇ ರಮಣ, ರಮಣ, ಇನ್ನಕ್ಕೆ ನಮ್ಮ ವಂಶಜರಾದ ಮಧು ಕೈಟವರನನ್ನು ಜಯಿಸುವುದಕ್ಕಾಗದೆ ರಾಕ್ಕತನದ ಬುದ್ಧಿಯನ್ನು ಉಪಯೋಗಿಸಿ ಜೀವದಾನವಾಗ ಕದಿನ ಕಲಿಗಳಾಗಿ ಬೇಡಿ ಹಾ ಮಧು ಕೈಟವರನ್ನು ಸಂಹರಿಸಿದನು. ಇಂತಹ ಇಂದಿನ ಚರಿತ್ರೆಯನ್ನು ನೆನೆಸಿಕೊಂಡರೆ ಸಂಹರಿಸಬೇಕೆಂದು ರೋಷವಂಚಿತನವಾಗಿ ನಾನು ಕದನ ಮಂಡಲಕ್ಕೆ ಹೊರಟನು. ನಿನ್ನ ಮಾತುಗೆ ನಾಳೆಂದು ಕೇಳುವಲ್ಲ, ನಾರಿ ಮದನ ಕಟಾರಿ ಬಿಡು ಸುಮ್ಮನೆ ಎಣ್ಣೆ ಪಟ್ಟದಕ್ಕಿದ್ದಾರೆ. ಅದ್ ಬರೀ ಮಂಡಮ್ಮ ಅಮ್ಮ ಏಟತ್ ಹೇಳಿದ್ರೆ ಕೇಳವಲ್ಲ. ಆಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಪೀಠವನ್ನು ಅಲಂಕರಿಸಿದರಪ್ಪ. ಚಾನ್ಸ್ ಹೊಡೆದಮ್ಮ, ಚಾನ್ಸ್ ಹೊಡೆದೆ. ಕಾಂತ, ನೀನು ಹೋಗುವ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುವೆನು. ಜಯಶಾಲಿಯಾಗಿ ಬಾ ಕಾಂತ, ಮಹಾಗುಣವಂತ. ಜಯಶಾಲಿಯಾಗಿ ಬರುವಲ್ಲ ಕಾಂತೆ, ನಿನ್ನ ಇಷ್ಟದಂತಾಗಲಿ ಕಾಂತೆ.
ಮಹೇಶ್ವರ ದಯ ತೋರೋ ಕರುಣಾಳು ಮಹದೇಶ್ವರ ದಯ ತೋರೋ ಕರುಣಾಳು ಮಹದೇಶ್ವರ ತೋರೆಯೋ ಶಶಿಶೇಖರ ದಯ ತೋರೋ ಕರುಣಾಳು ಮಹದೇಶ್ವರ ಹೇಗೆ ಪೂಜಿಸಲೆಂದು ನಾನರಿಯನಯ್ಯ ಹೇಗೆ ಬೇಡಲಿ ಎಂದು ನಾ ತಿಳಿಯನಯ್ಯ ತಂದೆ ನಿನ ನಂಬಿ ಬಂದೆ ಶರಣೆಂದು ಕೈ ಹಿಡಿದು ಕಾಪಾಡಿ ದಾರಿ ತೋರಯ್ಯ ದಯ ತೋರೋ ಕರುಣಾಳು ಮಹದೇಶ್ವರ ಪೊರೆಯೋ ಶಶಿಶೇಖರ ದಯ ತೋರೋ ಕರುಣಾಳು ಮಹದೇಶ್ವರ 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 ನಮೋ ನಮೋ ಪ್ರಾಣಕಾಂತ ಐಸ್ತ ಪರಮಸ್ತ ಮೇಲೆ ಕೈ ರಾಣಿ ಓಲವನಿ ಚಿಂತಾಮಣಿ ಅಹೋ ಪ್ರಿಯ ಹೇ ಪ್ರಿಯಳೇ ನೀನು ಹೋಗುವ ಪಯಣವೆಲ್ಲಿಗೆ ಕಾಂತ ನಾನು ಹೋಗೋ ಪ್ರಯಾಣ ನಿನಗೆ ತಕ್ಕಬೇಕು ಸುಂದರ ಸತ್ಯಳಾದ ಎನ್ನು ಮುಂದೆ ತಿಳಿಸಬೇಕಲ್ಲವೇ ಕಾಂತ ಸರ್ವತಾ ತಿಳಿಸುವುದನ್ನು ಸುಂದರ ಪ್ರಾಣೇಶ್ವರ ಹೇ ಪ್ರಾಣೇಶ್ವರೇ ಹೇಳಿದನು ಕೇಳು ಚೆನ್ನಾಗಿ ಹೇಳು ಭೂಲೋಕದ ಮಹಾವೀರ ಭಾರತದ ಧುರಧೀರ ಸುಂದರ ಪ್ರಿಯಕರ ತಿಳಿಸೋ ಪಯಣದ ವಿವರ ಯಾರೊಳು ನಿನ್ನಯ ಕಂತ ತಿಳಿಸು ಎನ್ನಗೆ ಪ್ರಿಯ ಕಾಂತ ಯಾರೊಳು ನಿನ್ನಯ ಪಂತ ತಿಳಿಸು ಎನ್ನಗೆ ಪ್ರಿಯ ಕಾಂತ ನಿನ್ನಯ ಪ್ರಿಯ ರಾಣಿಯ ಸಂಶಯ ಪರಿಹರಿಸಯ ಎನ್ನಯ ಬಾಳಿನ ರಾಜ ಅಹೋ ಹೃದಯೇಶ್ವರ ಹೇ ಪ್ರಾಣೇಶ್ವರೇ ಕರದಲ್ಲಿ ಖಡ್ಗವನ್ನು piಡಿದು ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆಂದು ತಿಳಿಸು ಕಾಂತ ಗುಣವಂತ ಹೇ ಸುಂದರಿ ನಕ್ಷತ್ರದಂತೆ ಒಳೆಯುವ ನಾರಿಯೇ ಸುಮ್ಮನೆ ಎನ್ನ ಅರಮಂದಿರದಲ್ಲಿ ಇರುವುದು ಬಿಟ್ಟು ಇಲ್ಲಿಗೆ ಯಾತಕ್ಕ ಬಂದು ನಾನು ಹೋಗುವ ಕಾರವ ಏನೆಂದು ಕೇಳಬೇಡೆಂದು ಹೇಳಿರುವುದು ಅದು ಯಾತಕ್ಕಂದರೆ ಅದು ಏತಕ್ಕೆ ತಾನು ಹೋಗುವ ಕಾರವು ಈ ಚಾರವನ್ನು ಹೆಂಡತಿ ಮುಂದೆ ಹೇಳಬಾರದು ತಿಳಿಯುತ್ತೆ ನಾರಿ ಇಡೀ ನಮ್ಮ ಅರಮಂದಿರಕ್ಕಿದ್ದಾರೆ ಅಹೋ ಹೃದಯೇಶ್ವರ ಹೇ ಸುಂದರಿ ನಿನ್ನ ಪಯಣದ ವಿಚಾರವನ್ನು ಎನ್ನ ಮುಂದೆ ತಿಳಿಸುವುದು ನಿನ್ನ ಧರ್ಮವಲ್ಲವೇ ಸರ್ವಥಾ ತಿಳಿಸದ ಸುಂದರ ತಿಳಿಸಿ ಹೋದರೆ ಮಾತ್ರ ನಿನಗೆ ಜಯವಾಗುವುದು ಪ್ರಿಯ ಅದು ಯಾತಕ್ಕೆ ಜಯ ಆಗುವುದು ಸುಂದರ ಕಾಂತ ಹೇ ಕಾಂತ ಎನ್ನ ಮುಂದೆ ಹೇಳುವುದಿಲ್ಲವೇ ಸರ್ವಥಾ ಹೇಳುವುದಿಲ್ಲ ಸುಂದರ ಕಾಂತ ಹೇ ಕಾಂತ ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದಿ ಸಮಭಾಗಿಣಿ
ಪುರೇ ನಿನ್ನ ಅರ್ಧ ದೇಹಕ್ಕೆ ನಾನು ಬದ್ಧಳಾದ ಕಾರಣ ಇಲ್ಲಂದವರ ಸುಂದರ ಸರ್ವ ವಿಚಾರವನ್ನು ಹೇಳುವುದು ನಿನ್ನ ಧರ್ಮವಾಗಿದೆ. ಅದು ಯಾತಕ್ಕೆ ಧರ್ಮವಾಗಿದೆ ಸುಂದರ? ಸುಮ್ಮನೆ ಹಠ ಮಾಡದ ನೀನು ಹೋಗುವ ಪಯಣದ ವಿಚಾರವನ್ನು ತಿಳಿಸು ಪ್ರಿಯ. ಮುಗಿವೆನು ನಿನಗೆ ಕೈಯ. ಆಹೇ ಆಹೇ ಪುಲ್ಲಲೋಚನ ಪ್ರಿಯ, ನಾನು ಹೋಗು ಹೇಳುವನು ಎನ್ನ ತಡೆಯ ಮೇಲೆ ಕೂಡ ಹೇಳಿದರೆ ಮಾತ್ರ ಕೂರುವೆನು. ನೀನು ಹೇಳುವುದಿಲ್ಲವಲ್ಲ. ಕುಳಿತುಕೊಂಡರೆ ಹೇಳುವೆಯಾ? ಅಹೋ ಪ್ರಿಯ, ಆಹೇ ಪ್ರಿಯ ಈಗಲಾದ್ರೂ ತಿಳಿಸುವೆಯಾ? ತಿಳಿಸು ಸುಂದರ. ಹಾಗಾದ್ರೆ ಎಲ್ಲಿಗೆ ಹೋಗುತ್ತಿರುವೆ ಎಂಬ ವಿಚಾರವನ್ನು ಹೇಳು. ಹರಿರೆ ವಿಷ್ಣು ಎಂಬ ಎಪ್ಪೇಡಿಯು ನಮ್ಮನ್ನು ಬಿಡಿ ನಡುಗಳಿಂದ ಬೈದ್ರಂತ. ಹಾ, ಇದೇ ಸುಂದರ. ಅಹೋ ಸುಂದರ, ಪರ ಶಿಕ್ಷಣವ ವೈಕುಂಠಕ್ಕೆ ಹೋಗಿ ಆ ಮೂರನ ಹಾ ಬಿಡಿದು ಹಾ ಕರ್ಕರಣ ತಿಳಿಸಿ ಭಾಷ ಈ ತೇಜ ಈ ಆಸ ಬಂಡ ಗಲ್ಲಿಗ ತಟ್ಟನೆ ಕಟ್ಟಿಸಿ ಅವನ ಪ್ರಾಣ ಒಮ್ಮೆ ಯಮಪುರಕ್ಕೆ ಅಳಿಸಿ ಅವನ ಪತಿ ಮಾಂಗಲ್ಯ ಎಂಬ ಆರಿಸಿ ಬರಲು ಹೋಗುವ ತಿಳಿತೇ ನಾರಿ ಈಡು ನಂಬಾದ ಮಂಗಲಕ್ಕಿದ್ದಾರೆ. ಅಹೋ ಸುಂದರ, ಶ್ರೀಹರಿಯ ಸತಿಯಾದ ಲಕ್ಷ್ಮಿಯನ್ನು ಎಳೆತರುವೆನೆಂದು ಹೇಳಿದೆಯಲ್ಲ. ಸಹಜವಾಗಿ ಸುಂದರ. ಪರ ಹೆಣ್ಣು ಮಗಳೆಂದರೆ ಸೋದರಿಯ ಸಮಾನವೆಂದು ಭಾವಿಸಬೇಕೆ ಹೊರತು ಈ ರೀತಿ ಪರಸ್ತ್ರೀಯರನ್ನ ಎಳೆದುಕೊಂಡು ಬಂದು ಕಾಡಬಾರದು ಪ್ರಿಯ. ಅದ್ಯಾತಕ್ಕೆ ಸುಂದರ? ಹೋಗಬೇಡ. ಸರ್ವತ್ರ ಹೋಗುವುದು ಸುಂದರ. ಹಾಗಾದ್ರೆ ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳು.
ಸೈಲೆನ್ಸ್. ಕರ್ನಾರ್ಜುನ ಕಾಳಗದೊಳಗ ದುಶ್ವಾಸನ ಪಾತ್ರ ಮಾಡಿದಂತ ನಮ್ಮ ಅಣ್ಣನವರು ಸುಮಾಕ್ಕನವರಿಗೆ 200 ರೂಪಾಯಿ ಹಾಗೂ ಅವ್ರ ತಮ್ಮನಾದಂತ ಸಾರಥಿಗೆ 100 ರೂಪಾಯಿ 50 ರೂಪಾಯಿಗಳನ್ನು ನೀಡಿರುತ್ತಾರೆ. ತುಂಬು ಹೃದಯದ ನಮಸ್ಕಾರಗಳನ್ನು ಹೇಳುತ್ತೇನೆ. ಕಲಾ ಕಾಣಿಕೆ ನೀಡಿದಂತಹ ಆ ಅಭಿಮಾನಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಬಳ್ಳಾರಿ ಉದಯ ಹಾಗೂ ನಾಗರಾಜ್ ಅಣ್ಣನವರು ಕೂಡ ವೇದಿಕೆ ಮೇಲೆ ಬರಬೇಕಂತ ವಿನಂತಿ. ಬಳ್ಳಾರಿ ಉದಯಣ್ಣ, ನಾಗರಾಜ್. ಲಿಂಗದೇವನಹಳ್ಳಿ ಶಿವಶಂಕರ ರೆಡ್ಡಿ ಅಣ್ಣನವರು ಕೂಡ ವೇದಿಕೆ ಮೇಲೆ ಬರಬೇಕಂತ ವಿನಂತಿ. ಲಿಂಗದೇವನಹಳ್ಳಿ ಶಿವಶಂಕರ ಅಣ್ಣನವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ. ರೂಪನಗುಡಿ ರಾಮಾಂಜನಿ ಅಣ್ಣನವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ. ನಮ್ಮ ರೂಪನಗುಡಿ ನಾಗರಾಜ ಅಣ್ಣನವರು ಕೂಡ ಸಾರಥಿ ಪಾತ್ರ ಮಾಡಿದಂತವರಿಗೆ 500 ರೂಪಾಯಿ ನೀಡಿರುತ್ತಾರೆ. ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಆ ರಾಮಾಂಜನಿ ಅಣ್ಣನವರಿಗೆ ಕೂಡ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಭೀಮರೆಡ್ಡಿ, ಲಿಂಗದೇವನಹಳ್ಳಿ ಶಿವಶಂಕರ ರೆಡ್ಡಿ ಅವರು 25,000 ರೂಪಾಯಿಗಳನ್ನು ಈ ಬಯಲಾಟದ ಸಂಘಕ್ಕೆ ನೀಡಿರುತ್ತಾರೆ. ಅವರಿಗೂ ಕೂಡ ಈ ಸಂಘದ ವತಿಯಿಂದ ಚಪ್ಪಾಳೆಯನ್ನು ತಟ್ಟೋಣ. ಮ್ಯಾನೇಜರ್ ಸ್ವೀಕರಿಸಬೇಕಂದು ವಿನಂತಿ. ಸಂಘಕ್ಕೆ 5,000 ರೂಪಾಯಿಗಳನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ಈ ಸಂಘದಿಂದ ಚಪ್ಪಾಳೆಯನ್ನು ತಟ್ಟೋಣ. ನಾಗೇಂದ್ರ ಅಣ್ಣನವರು MLA ಸಾರ್ ಅವರು ಈ ಬಯಲಾಟದ ಸಂಘಕ್ಕೆ 25,000 ರೂಪಾಯಿಗಳನ್ನು ನೀಡಿರುತ್ತಾರೆ. ಆ ನಮ್ಮ MLA ಸಾಹೇಬರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟೋಣ ಈ ಸಂಘದ ವತಿಯಿಂದ. ಬಳ್ಳಾರಿ MLA ನಾಗೇಂದ್ರ ಅವರಿಗೆ ಸಂಘದ ಪರವಾಗಿ ಧನ್ಯವಾದಗಳು. ಕಂಬಳಿ ಯರಿಸ್ವಾಮಿ 1,000 ರೂಪಾಯಿಗಳನ್ನು ಬಯಲಾಟದ ಸಂಘಕ್ಕೆ ನೀಡಿರುತ್ತಾರೆ. ವೈಕುಂಠಕ್ಕೆ ಹೋಗಿ ಶ್ರೀಹರಿಯ ಸತಿಯಾದ ಲಕ್ಷ್ಮಿಯನ್ನು ಎಳೆತರುವೆನೆಂದು ಹೇಳಿದೆಯಲ್ಲ, ನಿನ್ನ ಈ ಕಾರ್ಯಕ್ಕೆ ನನ್ನ ಸರ್ವ ಸಮ್ಮತಿಯೂ ಇಲ್ಲ. ಪ್ರಾಣೇಶ್ವರ, ಆ ಲಕ್ಷ್ಮಿಯನ್ನು ನಿನ್ನ ಅಕ್ಕ ತಂಗಿಯರೆಂದು ಭಾವಿಸಿ ಲಕ್ಷ್ಮಿಯ ಸೆರೆ ಹಿಡಿಯುವುದನ್ನು ಬಿಟ್ಟು ಬಿಡು ಎಂದು ಬೇಡಿಕೊಳ್ಳುವನು ರಾಜ ರವಿಕೋಟಿ ತೇಜ. ಹೇ ಸುಂದರಿ, ವಿಷ್ಣು ನಂಬು ಮುಖೋಡ ದೇವತೆಗಳ ಅಡ್ಡ ಬಂದರೆ ಕ್ಷಣ ಮಾತ್ರ ಸದವನಿವೆ. ಆ ವಿಷ್ಣು ನಮ್ಮ ಮದವಂ ಹಡಗಿಸೋಣ. ಹಲೋ, ಇದೇ ಸುಂದರಿ ಅಹೋ ಪ್ರಿಯ, ಆ ಕೂಳ ಬಯಲಿಯ ಎಲೆ ಸುಂದರಿ ಮಾತನಾಡಿದ್ರೆ ಲಕ್ಷ್ಮಿಯನ್ನು ಎಳೆದು ತಂದು ನಮ್ಮ ಹಣ್ಣೆಯನ್ನು ವಶ ಮಾಡಿವೆ. ಇಂದೀಗ ನಿನ್ನ ಮೇಘ ಸಾಮಾನ್ಯ ಸಂರಕ್ಷಕನ ನಾಮವನ್ನು ಮಾಡಿಸಿವೆ. ತಿಳಿಯುತ್ತೆ ಸತಿ, ಅದಕ್ಕೆ ಬೇಕಿರುವ ಸಂಗತಿ. ಅಹೋ ಪ್ರಾಣೇಶ್ವರ, ನೀನ್ ಏನೇ ಹೇಳಿದರೂ ನಿನ್ನ ಕಾರ್ಯವನ್ನು ನಾನು ಮೆಚ್ಚುವುದಿಲ್ಲ. ನಿನ್ನನ್ನು ನಾನು ಕಳಿಸುವುದಿಲ್ಲ. ಕೇಳುವೆನು, ಕೇಳು. ನೀ ಬಂದರೆ ಮೆಲ್ಲನೆ
ಕೈಯ ಬಳೆ ಗಲ್ಗಲ್ಲೆಂದು ನನ್ನ ಕರೆದಾಗ ಮುಗುತೆ ಮಿಂಚು ಕಣ್ಣ ಸಂಚು ಬಾಯಂದಾಗ ಕೈಯ ಬಳೆ ಗಲ್ಗಲ್ಲೆಂದು ನನ್ನ ಕರೆದಾಗ ಮುಗುತೆ ಮಿಂಚು ಕಣ್ಣ ಸಂಚು ಬಾಯಂದಾಗ ನಾನು ಯಾರಂತ ನನಗೆ ಮತ್ತೊಂದು ನಾನು ಯಾರಂತ ನನಗೆ ಮತ್ತೊಂದು ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಜಲ್ಲನೆ ನನ್ನ ಎದೆಯಾಗೆ ಆಸೆ ಕಾರಂಜಿಯಾಗೆ ಹೊಮ್ಮಿ ಬಂದಿತು ಏ ನನ್ನ ಜೀವ ನಿನ್ನ ಸೇರಿತು ಅಹೋ ಹೃದಯೇಶ್ವರ ಹೇ ಹೃದಯೇಶ್ವರೇ, ದಾನವೇಂದ್ರ ನಾನು ನೀನು ದೇವತರ ಕೂಡ ಪಂಥವನ್ನು ತೊಟ್ಟು ಹೋಗುವುದು ನಿನಗೆ ಸಮ್ಮತವಾದ ಲಕ್ಷಣವಲ್ಲ ಹೇ ಸುಧತಿ, ಕಾಂತ ಆ ಶ್ರೀಹರಿಯು ದೇವತನು ನಾನು ಅವನಿಗಿಂತ ಮಿಕ್ಕಿ ಮಿರಿ ನಿಂತಿರುವನು, ಅವನು ಮಹಾಮಹಿಮನು ಅವನಿಗಿಂತ ಮಹಾಮಯವನು. ಸರ್ವ ಭಕ್ತರನ್ನು ಕಾಪಾಡುವ ಆತನನ್ನ ಜಯಿಸಿ ಅವನ ಸತಿಯಾದ ಲಕ್ಷ್ಮಿಯನ್ನು ಎಳೆತರಲು ನಿನ್ನಿಂದ ಸಾಧ್ಯವಿಲ್ಲ ವಲ್ಲಭ. ಇದು ಎಂಥ ದುರ್ಲಭ. ಎನ್ನ ಮೋಹದ ಸತಿ ಹಾ ಕೇಳಿದ್ರೆ ಎನ್ನ ಹೃದಯದ ಜಡಚಾಲತೋಳು ಅಡಗಿದ್ದ ಕೋಪವ ಬೆಳೆದ ಬಿಡಿಯಿಂದಾಗುವುದು. ಸಂಗನು ಮಹಾಪುರುಷನೆಂದು ನುಡಿದಿಯಲ್ಲ, ಹಾ ಈ ಮಾತಿಗೆ ಎನಗೆ ನಗು ಬರುತ್ತಾ? ಓಹೋ ಅಹೋ ಸುಂದರ ಬಪ್ಪರು ಅಕ್ಕ ಇಬ್ರು ಅಂತ ಬಲವಂತನಾದರೆ ಭಸ್ಮಾಸುರನ ಬಾದಿಗೆ ಎದುರೇ ಓಡಿದ್ರೆ ಓಡುವನು. ಹಾ ಎಲೇ ಸುಂದರ, ಅಹೋ ಪ್ರಿಯ ಸರಿಸಾಟಿಯನ್ನಲ್ಲೇ ಯಾಕೆ ಮಾಡಿ ನಿನ್ನ ಬೂಟಾಡಿದ್ರು ಸೊಲ್ಲೆ. ಪ್ರಾಣೇಶ್ವರ ನೀನು ಏನೇ ಹೇಳಿದರೂ ನಿನ್ನ ಕಾರ್ಯಕ್ಕೆ ನಾನು ಸಮ್ಮತಿಯನ್ನು ನೀಡುವುದಿಲ್ಲ. ಅದು ಯಾತಕ್ಕೆ ಬಿಡುವುದು ಸುಂದರ, ಯಾತಕ್ಕೆ ಕಳಿಸುವುದು ಸುಂದರ? ಆಟವೇನು ಪ್ರಿಯ ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳು. ಕೋಪವೇಕೆ ತಾಪವೇಕೆ ಸಮರದಾತುರ ನಿನಗೇಕೆ ಮನೆಗೆ ಬಂದರೆ ಏನು ತೊಂದರೆ ಬೇಗುವಾನಂದು
ಪ್ರಾಣೇಶ್ವರೇ ಎಷ್ಟು ವಿಧವಾಗಿ ತಿಳಿಸಿ ಹೇಳಿದರೂ ಒಂದೇ ಹಠವನ್ನು ಹಿಡಿದಿರುವೆ. ಅಥವಾ ಇರುವುದು ಸುಂದರ ಕಾಂತ, ಅಹೇ ಕಾಂತ, ಶ್ರೀಹರಿಯ ಸತಿಯಾದ ಲಕ್ಷ್ಮಿಯನ್ನು ಎಳೆತರುವೆನೆಂದು ಹೇಳಿದೆಯಲ್ಲ, ಸಹಜವಾಗ ಸುಂದರ. ಎಳೆತಂದು ನೀನು ಮಾಡುವ ಕಾರ್ಯವಾದರೂ ಏನು? ಅಂತ ಕಾರ್ಯ ಮಾಡುವನು ಸುಂದರ. ಯಾವ ಕಾರ್ಯವು? ಆ ಕಾರ್ಯ ಮಾಡುವನು ಸುಂದರ. ಅದೇ ಯಾವುದು? ಆ ವಿಷ್ಣುನೆಂಬ ಭ್ರಷ್ಟನು ನಮ್ಮನ್ನ ನಮ್ಮ ವಂಶವನ್ನು ನಾಶ ಮಾಡುವನು. ಪ್ರಾಣೇಶ್ವರ, ಆ ವಿಷ್ಣುನನ್ನು ಎಳೆದು ತಂದು ನಮ್ಮ ಅಣ್ಣನ ವಶ ಮಾಡುವೆ. ಹಾಗಾದರೆ ವಿಷ್ಣುನ ಮೇಲೆ ಇರುವ ಕೋಪಕ್ಕೆ ಅವನ ಸತಿಯಾದ ಲಕ್ಷ್ಮಿಯನ್ನು ಎಳೆತರುವುದು ನಿನಗೆ ಒಳ್ಳೆಯದೇ? ಅದು ಯಾತಕ್ಕೆ ಸುಂದರ? ಪ್ರಾಣೇಶ್ವರ, ಪ್ರಾಣೇಶ್ವರ, ಸುಮ್ಮನೆ ಈ ನಿನ್ನ ಹಠವನ್ನು ಬಿಟ್ಟು ಅರಮಂದಿರಕ್ಕೆ ಬಾ ಎಂದು ಬೇಡಿಕೊಳ್ಳುವೆನು ನಲ್ಲ. ಕೇಳು ಸತಿಯಳ ಸೊಲ್ಲ. ನಾನು ಎಷ್ಟು ಭಯದಿಂದ ಹೇಳಿದರು ಹಾ, ಬಿಡಲಿಲ್ಲ ನನ್ನ ಮನದಲ್ಲಿ ಭ್ರಾಂತಿ. ಆದರೆ ಇನ್ನೊಬ್ಬ ಹೇಳುವನು ಕಿವು ಕಟ್ಟಿಕರ. ಅದೇನು ಚೆನ್ನಾಗಿ ಹೇಳು. ಯಾವ ದೇವಾನ ದೇವತೆ ಸೊಲ್ಲಡಗಿಸಿ ಸರ್ವ ದೇವತಾಧಿಕಾರಗಳನ್ನು ನಾವೇ ಈ ಭುವನ ಬ್ರಹ್ಮಾಂಡಗಳಲ್ಲಿ ನಮ್ಮ ಅಣ್ಣನ ಶಕ್ತಿಸುವುದನ್ನು ಒಡೆಯನಿಂದಾಗಿ ಮಾಡಬೇಕೆಂದು ಆಹಾ, ಮನೋ ನಿರ್ಧರಿಸಿ ಫಲಕರ ದೋಳಿ ವೀರ ಕಂಕಣವಂ ಧರಿಸಿ ಸಮರ ಸನ್ನಿಧನಾಗಿ ಹೊರಟಿರುವ ಎಣ್ಣಂ ತಡೆಯುವುದು ಸರ್ವತಾ ನಿನ್ನಿಂದ ದಾರಿ. ಇದು ನಿಮ್ಮ ಮುಂದರಕ್ಕದಾರೆ. ನಾನು ಹೋಗುವುದಿಲ್ಲ. ಸರ್ವತಾ ಹೋಗುವುದಿಲ್ಲ. ನಿನ್ನನ್ನು ಕರೆದುಕೊಂಡೇ ಹೋಗುವೆನು. ಸರ್ವತಾ ಬರುವುದಿಲ್ಲ ಸುಂದರ. ಬರುವುದಿಲ್ಲವೇ? ಬರುವುದಿಲ್ಲವೇ? ಸರ್ವತಾ ಬರುವುದಿಲ್ಲ ಸುಂದರ. ಹೇಳುವೆನು ಕೇಳು. ಅದು ಚೆನ್ನಾಗಿ ಹೇಳು. ಬಾರೋ ಎನ್ನ ಮನದ ಎಲೆಯ ಇರಬೇಡ ಸೆಲೆಯ ನುಡಿಯ. ನಾನು ನೀನು ನೀನು ನಾನು ಜೋಡಿಯಾಗೋ ಕಾಲವೇನು. ನಾನು ನೀನು ನೀನು ನಾನು ಜೋಡಿಯಾಗೋ ಕಾಲವೇನು. ಬಾರೋ ಸುಂದರ ಎಲ್ಲ ಮನದ ಚೆನ್ನಿರ. ಬಾರೋ ಬಾರೋ ಎನ್ನ ಪ್ರೇಮ ಸುಂದರ. ಬಾರೋ ಸುಂದರ ಎಲ್ಲ ಮನದ ಚೆನ್ನಿರ. ಬಾರೋ ಬಾರೋ ಎನ್ನ ಪ್ರೇಮ ಸುಂದರ. ಸತಿಯ ಮಾತು ಮೀರಿ ನೀನು ಹೊರಕೆಯಿಂದ ಹೋಗಬರೇನು. ಪ್ರಿಯಾ, ಯಾರನ್ನ ನೋಡ್ತಿರುವೆ? ಹೇ ಸುಂದರ, ನಿನ್ನನ್ನು ನೋಡಿದ ಸುಂದರ. ನನ್ನನ್ನು ನೋಡ್ತಿರುವೆಯಾ? ಕಾಂತ, ಹೌದು ಸುಂದರ. ನಲ್ಲ ಏನಿಲ್ಲ. ಸತಿಯ ಮಾತನ್ನ ಮೀರಿ ಹೋಗುವೆಯಾ? ಸರ್ವತಾ ಹೋಗುವ ಸುಂದರ. ಹೋಗುವುದನ್ನು ನಾನು ಕಳಿಸುವುದಿಲ್ಲ. ಅದು ಯಾತಕ್ಕೆ ಕಳೆದೋದ ಸುಂದರ. ಸತಿಯ ಮಾತು ಮೀರಿ ನೀನು ಹೊರಕೆಯಿಂದ ಹೋಗಬರೇನು. ಬೇಡವೆಂದು ಬಿಡುವೆ ನಾನು, ಬೇಡವೆಂದು ಬಿಡುವೆ ನಾನು. ಎನ್ನ ಮಾತು ಕೇಳಿನ್ನು. ಪ್ರಿಯಾ, ಹೇ ಪ್ರಿಯ, ನಾನು ನೀನು ನೀನು ನಾನು ಜೋಡಿಯಾಗೋ ಕಾಲವೇನು. ನಾನು ನೀನು ನೀನು ನಾನು ಜೋಡಿಯಾಗೋ ಕಾಲವೇನು. ಬಾರೋ ಸುಂದರ ಎಲ್ಲ ಮನದ ಚಂದಿರ. ಬಾರೋ ಬಾರೋ ಎನ್ನ ಪ್ರೇಮ ಸುಂದರ. ಬಾರೋ ಸುಂದರ ಎನ್ನ ಮನದ ಚಂದಿರ. ಬಾರೋ ಬಾರೋ ಎನ್ನ ಪ್ರೇಮ ಸುಂದರ. ಅಹೋ ಹೃದಯೇಶ್ವರ, ಹೇ ಹೃದಯೇಶ್ವರೇ, ಆತುರನಿಗೆ ಬುದ್ಧಿ ಮಟ್ಟ ಎಂಬಂತೆ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟರೆ ನಮ್ಮ ಬುದ್ಧಿಯೇ ಕೆಟ್ಟು ಹೋಗುವುದು. ಕೆಟ್ಟವಾದರೂ ಚಿಂತೆ ಇಲ್ಲ, ಬಿಟ್ಟು ಹೋಗೋದಿಲ್ಲ. ಸುಮ್ಮನೆ ಶ್ರೀಹರಿಯ ಮೇಲಿರುವ ಕೋಪಕ್ಕೆ ಲಕ್ಷ್ಮಿಯನ್ನು ಎಳೆತಂದು ಪರಿಪರಿಯಿಂದ ಗೋಳಾಡಿಸಬೇಡ ಪ್ರಾಣೇಶ್ವರ ಎನ್ನ ಹೃದಯೇಶ್ವರ. ಹಾಯ್ ಕಾಂತ, ಎಷ್ಟು ವಿಧವಾಗಿ ರೆಡಿ ಹೇಳಿದರೂ ಇರುವನಪ್ಪ, ಒಂದೇ ವಿಷ್ಣು. ಹಠವನ್ನು ಹಿಡಿದಿರುವೆ. ಅದು ಸುಂದರ. ನೀನು ನನ್ನ ಮಾತು ಕೇಳಲಿಲ್ಲವೆಂದರೂ ಕೂಡ
ಪತಿಯ ಶ್ರೇಯಸ್ಸನ್ನು ಬಯಸುವುದು ಸತಿಯಾದ ನನ್ನ ಧರ್ಮವಾದ ಕಾರಣ ನಿನಗೆ ಜಯದಾರತಿಯನ್ನು ಮಾಡುವೆನು. ಪೀಠವನ್ನು ಅಲಂಕರಿಸು. ನಿನ್ನಿಷ್ಟದಂತಾಗಲಿ ಸುಂದರಿ. ವಿಷ್ಣು ವಿಷ್ಣು ರೆಡಿ ಇರ್ಬೇಕಪ್ಪ ವಿಷ್ಣು. ಕ್ಷೇಮವಾಗಲಿ ಕಾರಣಕ್ಕೆ ಹೋಗೋ ಸಮರಕ್ಕೆ ಧೀರನೇ, ಹೋಗೋ ಸಮರಕ್ಕೆ ಧೀರನೇ. ಸುಂದರಾಂಗನ ಗೋರಣದಿ ಜಯವ ಪೊಂದುದ ಬಾರೋ ಜಗದಿ. ಬೆಳಗುವೆನು ನಾ ಜಯದಾರತಿ, ಎತ್ತುವೆನು ನಾ ಮುತ್ತಿನಾರತಿ. ಜಯವ ಪೊಂದುದ ಬಾರೋ ಜಗದಿ, ಜಯವ ಪೊಂದುದ ಬಾರೋ ಜಗದಿ. ಕ್ಷೇಮವಾಗಲಿ ಕಾಂತನಿಗೆ ಹೋಗೋ ಸಮರಕ್ಕೆ ಧೀರನೇ, ಹೋಗೋ ನೀನು ಹೋಗುವ ಕಾರ್ಯ ಜಯವಾಗಲೆಂದು ಜಯದಾರತಿಯನ್ನು ಮಾಡಿರುವೆನು. ಅದು ನಿನ್ನಿಷ್ಟದಂತಾಗುವ ಸುಂದರಿ. ಈ ಕೂಗಿದಂತ ಊರಿನ ಹಿರಿಯರು ಜಲ್ದಿ ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಮೈಕ್ ಮೈಕ್ ಸ್ಟೇಜಿನ ಮೇಲೆ ವೇಸ್ಟ್ ಜನ ಇರ್ಬೇಡ್ರಪ್ಪ. ತೆಳಕ್ ಕೇಳ್ದು ಬಿಡ್ರು, ತೆಳಕ್ ಕೇಳ್ದು ಬಿಡ್ರು ಅಯ್ಯಪ್ಪ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ತೋರೆ ನಾ ಬಂದೆ. ತೆರೆಯೋ ಬಾಗಿಲನ್ನು ದೇವ, ಪೂಜಿಸಲೆಂದೇ ಒಲಿದರೆ ಚೆನ್ನ, ಮುರಿದರೆ ಚೆನ್ನ. ನನ್ನ ಸೆರೆಗೆ ಬಾಳಿಗೆ ಚೆನ್ನ. ನಿಮ್ಮ ಪಾದದ ಗೋಳಾಗರೋ ಚೆನ್ನ. ನೋಡಮ್ಮ ಏಟ್ ಅನುಕೂಲ ಅದಾರ ನೋಡ್ರಿ ಅಮ್ಮ, ನೋಡಿ ಕಲ್ರಿ ಯಾವ ಮನ್ಯಾಗ ಹೆಂಗ್ ವಾಟ್ ಶಾಟ್ ತಿಂತಿರ್ತ್ರ.
ಫೋಟೋ ಫೋಟೋ